ಇನ್ನೊಂದು ಕಡೆ ಭಾರತ ಪ್ರತಿದಾಳಿ ಮಾಡ್ತಾ ಇದೆ. ಇದರ ಜೊತೆಗೆ LOC ಗಡಿಯಲ್ಲಿ ಪಾಕಿಸ್ತಾನ ಶೆಲ್ ದಾಳಿ ಮಾಡ್ತಾ ಇದೆ. ಜಮ್ಮುವಿನಾದ್ಯಂತ ವಾಯುದಾಳಿಯ ಸೈರನ್ ಮೊಳಗ್ತಾ ಇದೆ. LOC ಉದ್ದಕ್ಕೂ ಗಡಿಯಲ್ಲಿ ಶೆಲ್ಲಿಂಗ್ ಆಗ್ತಾ ಇದೆ. ಪಾಕಿಸ್ತಾನ ನಡೆಸ್ತಾ ಇರುವಂಥ ಶೆಲ್ಲಿಂಗ್ ಇದು. ಜಮ್ಮುವಿನಾದ್ಯಂತ ಸೈರನ್ ಮೊಳಗ್ತಾ ಇದೆ. ಕರೆಂಟ್ ಆಫ್ ಮಾಡಿ ಭಾರತದಿಂದ ಕೌಂಟರ್ ಕಾರ್ಯವೂ ಕೂಡ ಪ್ರಾರಂಭ ಆಗಿದೆ. ಸಂಪೂರ್ಣ ಬ್ಲಾಕ್ಔಟ್ ಮಾಡಿದ್ದಾರೆ. ಜಮ್ಮು, ರಜೌರಿ, ಉರಿ ಸೇರಿದಂತೆ ಹಲವೆಡೆ ಶೆಲ್ಲಿಂಗ್ ಆಗ್ತಾ ಇದೆ. ರಾತ್ರಿ 9 ಗಂಟೆ ವೇಳೆ ಮೊದಲ ಬಾರಿಗೆ ಶೆಲ್ ದಾಳಿ ಶುರುವಾಗಿತ್ತು. ಮಧ್ಯರಾತ್ರಿ 2 ಗಂಟೆ ವೇಳೆಗೆ ಮತ್ತೊಮ್ಮೆ ಶೆಲ್ಲಿಂಗ್ ಆಯಿತು. ಸುಮಾರು ಅನೇಕ ದಿನಗಳಿಂದ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾನೇ ಇದೆ. ಅದರ ಜೊತೆಗೆ ನಿನ್ನೆ ಶೆಲ್ಲಿಂಗ್ ಕೂಡ ಆಯಿತು. ಅದು ಜಮ್ಮು ಪ್ರಾಂತ್ಯದಲ್ಲಿ ಆಯಿತು ಶೆಲ್ಲಿಂಗು. ಆ ತಕ್ಷಣ ಅಲ್ಲಿ ಸಂಪೂರ್ಣವಾಗಿ ಬ್ಲ್ಯಾಕ್ಔಟ್ ಮಾಡಲಾಗಿತ್ತು. ಯಾರೆಲ್ಲ ವಾಹನಗಳಲ್ಲಿ ಹೋಗ್ತಾ ಇದ್ರು, ಕಾರ್ನಲ್ಲಿ ಹೋಗ್ತಾ ಇದ್ರು, ಬೈಕಲ್ಲಿ ಹೋಗ್ತಾ ಇದ್ರೋ ಅವರ ಹೆಡ್ಲೈಟನ್ನು ಕೂಡ ಆಫ್ ಮಾಡಿಸಿದ್ದಾರೆ. ಗೊತ್ತಾಗಬಾರ್ದು ಎನಿಮಿಗೆ ಅಂತ, ಗೊತ್ತಾಗಬಾರ್ದು ವಿರೋಧಿಗಳಿಗೆ ಅಂಥೇಳಿ ಶೆಲ್ ದಾಳಿ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಆದಂಥ ಶೆಲ್ ದಾಳಿ, ಮಿಸೈಲ್ ದಾಳಿ ಮಾಡಿದ್ರು, ಅದನ್ನು ಭಾರತ ಉತ್ತರಿಸ್ತು ಅದಕ್ಕೆ ವಿರೋಧವಾಗಿ. ಅದರ ಜೊತೆಗೆ ಡ್ರೋನ್ ದಾಳಿಯನ್ನು ಕೂಡ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಭಾರತವು ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಆ ರೀತಿಯಾಗಿ ಉತ್ತರ ಕೊಡ್ತು. ಅದರ ಜೊತೆಗೆ ಶೆಲ್ ದಾಳಿಯನ್ನು ಕೂಡ ಮಾಡಿದೆ. ಇಂಟರ್ನ್ಯಾಷನಲ್ ಬಾರ್ಡರ್ IBಯ ಸುತ್ತಮುತ್ತ ಸುಮಾರು 4-5 ದಿನಗಳಿಂದ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾನೇ ಇದೆ ಪಾಕಿಸ್ತಾನದಿಂದ. ಇದರ ಜೊತೆಗೆ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಶೆಲ್ ದಾಳಿಯನ್ನು ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.